ಗಜಲ್ ಅಕಾಡೆಮಿ ಅನ್ನೋದು ಒಂದು ಖಾಸಗಿ ಸಂಸ್ಥೆ, ಒಂದು ಟ್ರಸ್ಟ್. ಗಜಲ್ಲಿನ ಪ್ರೀತಿಯಿಂದಾಗಿ, ಅಭಿಮಾನದಿಂದಾಗಿ ಟ್ರಸ್ಟನ್ನು ನೋಂದಣಿ ಮಾಡಿಕೊಂಡು ಗಜಲ್ನ ಬೆಳವಣಿಗೆಗಾಗಿ, ಅದರ ವಿಸ್ತಾರಕ್ಕಾಗಿ ಏನಾದರೂ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅದು ಹುಟ್ಟುಕೊಳ್ತು. ನಾನು ರಂಗಸ್ವಾಮಿ ಸಿದ್ದಯ್ಯ ಅಧ್ಯಕ್ಷರು, ಮತ್ತು ಮಹಿಪಾಲ್ ರೆಡ್ಡಿ ಮುನ್ನೂರು, ಇವರು ಸೇಡಮ್ನವರು, ಗುಲ್ಬರ್ಗಿ ಅಂತ, ಅವರು ಕಾರ್ಯದರ್ಶಿ ಆಗಿದ್ದಾರೆ. ಈಗ ನಾವು ಈಗಾಗಲೇ 2 ಸಮ್ಮೇಳನಗಳನ್ನು ನಾವು, ಮೊದಲನೇದು ಕಲಬುರಗಿಯಲ್ಲಿ, ಎರಡನೇದು ಬೀದರ್ನಲ್ಲಿ ಮಾಡಿದ್ದೀವಿ ಇದೇ ಆಗಸ್ಟ್ ತಿಂಗಳಲ್ಲಿ, 3ನೇದು ಇಲ್ಲಿ ಶಿವಮೊಗ್ಗದಲ್ಲಿ ಮಾಡ್ತಾಯಿದ್ದೀವಿ. ಕನ್ನಡ ಗಜಲ್ ಇದು ಕರ್ನಾಟಕ ಗಜಲ್ ಅಕಾಡೆಮಿ ಕನ್ನಡ ಗಜಲ್ಲು. ಇಲ್ಲಿ ಮಾಡೋ ಉದ್ದೇಶ ಏನಂತಂದರೆ, ಈಗ ಗಜಲ್ ಅಂತಂದರೆ ಹೈದರಾಬಾದ್, ಕರ್ನಾಟಕ, ಉತ್ತರ ಕರ್ನಾಟಕ ಅಲ್ಲೇ ಹೆಚ್ಚು ಪ್ರಚಾರದಲ್ಲಿದೆ, ಮತ್ತು ಬರೆಯೋರು ಕವಿಗಳು ಹೆಚ್ಚು ಅಲ್ಲೇ ಇದ್ದಾರೆ. ಇಲ್ಲಿ ಈ ದಕ್ಷಿಣ ಕರ್ನಾಟಕದಲ್ಲಿ ಇದರ ಪರಿಚಯ ಆಗಬೇಕು ಗಜಲ್ದು, ಮತ್ತು ಇಲ್ಲೂ ಸ್ಫೂರ್ತಿ ಆಗಬೇಕು ಬರೆಯೋ ಅಂಥ ಕವಿಗಳಿಗೆ ಅನ್ನೋ ಉದ್ದೇಶದಿಂದ ನಾವು ಇಲ್ಲನ್ನು ದಕ್ಷಿಣ ಕರ್ನಾಟಕವನ್ನು ಕವರ್ ಮಾಡಬೇಕು ಅಂತೇಳಿ ನಾವು ಶಿವಮೊಗ್ಗನ ಆರಿಸ್ಕೊಂಡು ಹಸೀನಾ ಅವರ ಸಹಕಾರದೊಂದಿಗೆ ಇಲ್ಲಿ 23/8/26 ಈ ಭಾನುವಾರ ಸಮ್ಮೇಳನ ನಡೀತಾ ಇದೆ. ಸಮ್ಮೇಳನ ಅಧ್ಯಕ್ಷರಾಗಿ ಶ್ರೀ ಸಿದ್ದರಾಮ ಹಿರೇಮಠ ಕೂಡ್ಲಿಗಿ ಅವರು ಕೊಪ್ಪಳದವರು, ಮೂಲತಃ ಕೂಡ್ಲಿಗಿಯಲ್ಲಿದ್ದಾರೆ. ಅವರು ಸಮ್ಮೇಳನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಉಳಿದಂತೆ ಇಲ್ಲಿ ಶಿವಮೊಗ್ಗದಲ್ಲೇ ಆದಂಥ ಸವಿತಾ ನಾಗಭೂಷಣ್ ಅವರು ಅದನ್ನ ಸಮ್ಮೇಳನವನ್ನು ಉದ್ಘಾಟನೆ ಮಾಡ್ತಿದ್ದಾರೆ. ಹಾಗಾಗಿ ಮತ್ತು ಒಂದು ಸುಮಾರು ಕರ್ನಾಟಕದ ಎಲ್ಲ ಮೂಲೆಗಳಿಂದ ಗಜಲ್ ಕವಿಗಳು ಸುಮಾರು ಒಂದು 100 ಜನ ಆದರೂ ಸಮ್ಮೇಳನದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬೇರೆ ಬೇರೆ ಗೋಷ್ಠಿಗಳಿದ್ದಾವೆ. ಉದ್ಘಾಟನೆ ಅದು ಆದಮೇಲೆ ಅಧ್ಯಕ್ಷರ ಬದುಕು ಬರಹ, ಅದ್ರ ಬಗ್ಗೆ ಒಂದು ಗೋಷ್ಠಿ, ಆಮೇಲೆ ಗಜಲ್ ಬಗ್ಗೆ ಒಂದು ಅನುಸಂಧಾನ ಅಂತಿದೆ, ಅದ್ರ ಬಗ್ಗೆ ಒಂದು ಗೋಷ್ಠಿ ಇದೆ. ಆಮೇಲೆ ವಾಚನದ ಗೋಷ್ಠಿ 2 ಇದೆ. ಆಮೇಲೆ ಗಾಯನ ಇದೆ. ಇಮ್ತಿಯಾಜ್ ಕೊಣಂದೂರು, ಇಲ್ಲೇ ಹತ್ತಿರದ ಕೊಣಂದೂರಿನ ಇಮ್ತಿಯಾಜ್ ಕೊಣಂದೂರು ಅವರು ಗಜಲ್ ಗಾಯನ ಮಾಡ್ತಾರೆ. ಆಮೇಲೆ ಈ ವರ್ಷದಿಂದ 2 ವರ್ಷ ನಾವು ಕೊಟ್ಟಿರಲಿಲ್ಲ, ಈ ವರ್ಷದಿಂದ ಮಿರ್ಜಾ ಗಾಲಿಬ್ ರಾಷ್ಟ್ರೀಯ ಪ್ರಶಸ್ತಿ ಅಂತೇಳಿ ಒಂದು ಪ್ರಶಸ್ತಿಯನ್ನು ಈ ವರ್ಷದಿಂದ ಪ್ರಾರಂಭ ಮಾಡಿದ್ವಿ. ಇದು ರಾಷ್ಟ್ರೀಯ ಪ್ರಶಸ್ತಿ ಅಂದರೆ ಬೇರೆ ಬೇರೆ ಭಾಷೆಯಲ್ಲಿ, ಭಾರತದ ಬೇರೆ ಬೇರೆ ಭಾಷೆಯಲ್ಲಿ ಬರೆಯುವ ಗಜಲ್ಕಾರರನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ಮುಂದಿನ ದಿನಗಳಲ್ಲಿ ಕೊಡಮಾಡಲಾಗುತ್ತೆ. ಪ್ರಾರಂಭದ ಆಗಿರೋದ್ರಿಂದ ನಾವು ಕನ್ನಡದವರಿಗೆ ಕೊಡಬೇಕು, ಕನ್ನಡಕ್ಕೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಕನ್ನಡದಿಂದ ಶುರು ಮಾಡಿದ್ವಿ. ನಿಮ್ಮ ಸಹಕಾರ ನಮಗೆ ಭಾಳ ಮುಖ್ಯ. ಯಾಕೆಂದರೆ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತಂದರೆ ಪ್ರಚಾರ ಮತ್ತು ಮೀಡಿಯಾ ಭಾಳ ಮುಖ್ಯ ಆಗಿರೋದ್ರಿಂದ ನೀವು